ಬೆಂಗಳೂರಿನ ಪ್ರತಿಷ್ಠಿತ ಶಿವಾನಂದ ಸರ್ಕಲ್ ಹತ್ತಿರದ ಒಂದು ಬಂಗಲೆಯಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ಬಡ್ಡಿ ಮಾಫಿಯಾ. ಜಸ್ಟ್ 10% ಬಡ್ಡಿ ಅಷ್ಟೇ ಕಣ್ರಿ. ಈ ಬಡ್ಡಿ ಮಾಫಿಯಾ ಕ್ರಿಮಿ ಯಾರು ಗೊತ್ತಾ? ಅವನೇ ಕೃಷ್ಣ ದೇವೇಗೌಡ ಅಂತ ದೊಡ್ಡದಾಗಿ ಹೇಳ್ಕೊಂತ, ನನ್ನ ಹೆಸರು ಕೃಷ್ಣ ದೇವೇಗೌಡ ಸರ್ ಅಂತ. ಕೃಷ್ಣ ಡಿ ಆಲಿಯಾಸ್ ಚಪ್ಪರ್ ಕೃಷ್ಣ ಅಂತ ಅವನ ಹೆಸರು. ಈತನ ಗ್ಯಾಂಗ್ ಶಂಕರ, ಜರ್ಕಿನ್ ರಾಜ, ಮಂಜ ಮತ್ತು ವೆಂಕಟೇಶ ಅಂತ. ಅವನು ಒಂದೊಂದು ಸತಿ ಅವನ ಹೆಸರನ್ನ ಬೇರೆ ಬೇರೆನೇ ಹೇಳ್ಕೊತಾನೆ. ಒಂದು ಸತಿ ಸಂಪತ್ತು ಅಂತಾನೆ, ಇನ್ನೊಂದು ಸತಿ ಇನ್ನೇನೋ ಹೇಳ್ತಾನೆ. ಪಾಪ ಅವನಿಗೆ ಕನ್ಫ್ಯೂಷನ್. ಈ ಮಂಜ ಇದಾನಲ್ಲ, ಅವನು ಅದ್ಯಾರೋ ದೊಡ್ಡವರು ದುಡ್ಡು ತಂದು ಕೊಡ್ತಾರಂತೆ. ಆ ದುಡ್ಡನ್ನ ತಗೊಂಬಂದು ಇವನ ಕೈಯಲ್ಲಿ ಕೊಡ್ತಾನಂತೆ. ಇವರು ಎಲ್ರಿಗೂ ಸಾಲ ಕೊಟ್ಬಿಟ್ಟು ಅವ್ರ ಮನೆ ಬರ್ಸ್ಕೊಂಡು ಮುಂಡಾಯಿಸ್ಬಿಟ್ಟು ಮುಂಡ ಮುಚ್ಬಿಟ್ಟು ಹೋಗೋದಂತೆ. ನಿಜಾನೋ ಸುಳ್ಳು ಗೊತ್ತಿಲ್ಲ. ಆದರೆ ಈ ಮಂಜ ಇದಾನಲ್ಲ, ಇವನು ವಿಧಾನಸೌಧದಲ್ಲಿ 3ನೇ ದರ್ಜೆ ನೌಕರ ಅಂತೆ. ದೊಡ್ಡವ್ರು ಕೊಡೋ ದುಡ್ಡು ತೊಗೊಂಬಂದು ಚಪ್ಪರ್ ಕೃಷ್ಣನ ಕೈಲಿ ಕೊಟ್ಟು ಬಡ್ಡಿ ಚೆನ್ನಾಗಿ ದುಡಿತಾವ್ರೆ ಕಣ್ರಿ. ಇದೆಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗ್ತಾ ಇಲ್ವಾ? ಪಾಪ ಬಡವ್ರ ಎದೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟು ಅವ್ರ ಆಸ್ತಿನೆಲ್ಲ ಬರ್ಸ್ಕೊತಾ ಇದ್ದಾರೆ. ಅಂದಾಗೆ ಈ ಚಪ್ಪರ್ ಕೃಷ್ಣಂದು CL9 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಒಂದಿದೆ, ಕರಾವಳಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ, ಸಂಪಿಗೆ ಥಿಯೇಟ್ರ್ ಎದುರುಗಡೆ. ಅದು ಯಾವ ರೀತಿ ಸಂಪಾದನೆ ಮಾಡೋದು ಗೊತ್ತಿಲ್ಲ. ಹೈಜೆನಿಕ್ ಬಾರ್ ಅಂತೆ, ನೋಡಿದ್ರೇ ವಾಸನೆ. ಇನ್ನು ಈ ನಾಗಮಂಗಲದ ಶ್ರೀ ವೆಂಕಟೇಶ್ವರ ಸಿನಿಮಾ ಥಿಯೇಟ್ರದೇ ಒಂದು ಕತೆ. ಚಿತ್ರನಟ ನವೀನ್ ಚಂದರ್ ಅಂತ, ಪಾಪ ಆತ ಅಕಾಲ ಮೃತ್ಯುಗೆ ತುತ್ತಾಗಿ ಬಹಳ ವರ್ಷಗಳೇ ಆಯಿತು. ಈ ಚಪ್ಪರ್ ಕೃಷ್ಣ ಹತ್ರ ಸಾಲ ತಗೊಂಡೇ ಬಹುಶಃ ಕಾಯಿಲೆ ಬಂತೋ ಅಥವಾ ಏನಾಯಿತೋ ಗೊತ್ತಿಲ್ಲ. ಇವನು ಕೊಟ್ಟಿದ್ದು ಪಟ್ಗೋಸಿ ಸಾಲಕ್ಕೆ ಇಡೀ ಥಿಯೇಟ್ರನ್ನೇ ಬರ್ಸ್ಕೊಂಡು ಖಾತೆ ಕಂದಾಯ ಎಲ್ಲ ಮಾಡಿಸ್ಕೊಂಡು ಅಲ್ಲಿರೋ ಕೆಲವು ಕೆಲಸಗಾರರನ್ನೇ ಆ ಥಿಯೇಟ್ರ್ನಲ್ಲಿ ಕೆಲಸಕ್ಕೆ ಇಟ್ಕೊಂಡು ಇವತ್ತು ದುಡಿತಾ ಇದ್ದಾನೆ ಕಣ್ರಿ. ಈ ಚಪ್ಪರ್ ಕೃಷ್ಣನ ಜೀವನ ಆರಂಭ ಆಗಿದ್ದು ಗಾಂಧಿನಗರದಲ್ಲಿ ಕನಿಷ್ಕಾ ಥಿಯೇಟ್ರ್ ಎದುರುಗಡೆ ಇರುವಂಥ ಶಬರಿ ಎಂಟರ್ಪ್ರೈಸಸ್ ಅಂತ ಒಂದು ಕಚೇರಿ ಮಾಡ್ಕೊಂಡಿದ್ದ. ಅಲ್ಲಿ ಸಿನಿಮಾದವ್ರಿಗೆ ಸಾಲ ಕೊಟ್ಕೊಂಡು ಆರಂಭ ಮಾಡಿದ್ದ ಜೀವನ ಇವತ್ತು ದೊಡ್ಡ ಮಟ್ಟಕ್ಕೆ ಸುಮಾರು ಒಂದು 150ರಿಂದ 200 ಕೋಟಿಗೆ ಬದುಕ್ಬೋದು ಏನೋಪ್ಪ. ಎಲ್ಲ ಮುಂಡಾಯಿಸಿದ ದುಡ್ಡೆ, ಕಷ್ಟಪಟ್ಟಿದ್ದು ಯಾವುದೂ ಇಲ್ಲ ಇವನ ಹತ್ರ. ಈತನ ಕಚೇರಿಗೆ ಭೇಟಿ ಕೊಟ್ಟು ಕೇಳಿದ್ವಿ, ಏನಪ್ಪ ನೀನು ಈ ಥರ ಎಲ್ಲ ಮಾಡ್ತಾ ಇದೆಯಂತೆ, ಏನು ಅಂತಂದರೆ ಹೇಳ್ತಾನೆ, ನಾವು ಸಾಲನೇ ಕೊಡಲ್ಲ ಸರ್, ಯಾರು ಸಾರ್ ಹೇಳಿದ್ದು, ಸುಳ್ಳು ಅದೆಲ್ಲ, ನಾವು ಫೈನಾನ್ಸ್ ಮಾಡಲ್ಲ ಅಂತ ಅಂದ. ಅಸಲಿಗೆ ಈತನ ಕಚೇರಿನಲ್ಲಿ ಎಲ್ಲೂ ಬೋರ್ಡ್ ಇಲ್ಲ, ಲೈಸೆನ್ಸು ಇಲ್ಲ ಸಾಲ ಕೊಡೋದಕ್ಕೆ, ತಗೊಳ್ಳೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ. ಎಲ್ಲ ಧೋಕಾ ದಂಧೆ ಒಂದು. ಸುಳ್ಳು ಹೇಳ್ತಾನೆ, ಏನು ಕೇಳಿದ್ರು ಸುಳ್ಳು ಹೇಳ್ತಾನೆ. ವಿಜಯನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಅದು ಯಾರಿಗೆ ಟೋಪಿ ಹಾಕಕ್ಕೆ ಬಂದಿದ್ನೋ ಏನೋ ಗೊತ್ತಿಲ್ಲ, ಯಾವ ಮಾರ್ಟಿಗೇಜ್ ಮಾಡೋಕ್ಕೆ ಬಂದಿದ್ನೋ ಏನೋ. ನಮ್ಮ ಕ್ಯಾಮ್ರಾ ಕಂಡು ಕೂಡಲೇ ಇವನು, ಈತನ ಸಹಚರ ಶಂಕರ ಮತ್ತು ಇನ್ನುಳಿದವರು ಅಲ್ಲಿಂದ ತಪ್ಪಿಸ್ಕೊಂಬಿಟ್ರು ಆವತ್ತು. ಈ ಚಪ್ಪರ್ ಕೃಷ್ಣಂದು ಇನ್ನೊಂದು ಸ್ಪೆಷಲ್ ಇದೆ ಕಣ್ರಿ, ತುಂಬ ವಿಶೇಷತೆ. ಏನಪ್ಪ ಅದು ಅಂತಂದರೆ, ಇವನ ಮೇಲೆ ಯಾರೋ ದೃಷ್ಟಿ ಇಟ್ಟವರಂತೆ, ಏನೋ ಮಾಡ್ತಾರಂತೆ ಅಂತಂದರೆ ಈತನ ಆಪ್ತ ಮಿತ್ರನಿಗೆ ಹೇಳ್ಬಿಟ್ಟು ಕೂಡಲೇ ಗನ್ಮ್ಯಾನ್ ರೆಡಿ ಮಾಡಿಸ್ತಾನೆ ಕಣ್ರಿ. ಇವನೇ ತೋಲಾಂಡಿ ಅಂತ ಗನ್ಮ್ಯಾನ್ ಕೊಡ್ತಾರೆ. ಇವನು ಮಾಡ್ತಾ ಇರೋದೇ 2 ನಂಬರ್ ದಂಧೆ. ಇವನಿಗೂ ಗನ್ಮ್ಯಾನ್ ಸಿಗ್ತಾರೆ ಅಂತಂದರೆ ರಸ್ತೆಯಲ್ಲಿ ಹೋಗೋ ಚಪ್ಪರ್ಗಳಿಗೂ ಗನ್ಮ್ಯಾನ್ ಕೊಡ್ಬೋದಲ್ವಾ? ಅವ್ರ ಹತ್ರನೂ ತುಂಬ ದುಡ್ಡಿರ್ತದೆ. ಭಿಕ್ಷೆ ಬಿಡೋರ್ಗೂ ಕೊಡ್ಬೋದಲ್ವಾ? ಹೋಟ್ಲು ಮುಂದೆ ನಿಂತ್ಕೊಂಡು ಅಮ್ಮ ತಾಯಿ ಅನ್ನೋರಿಗೆ ಮನೆ ಬಾಗಿಲಿಗೆ ಬರ್ತಾರಲ್ಲ, ಅವ್ರಿಗೂ ಯಾಕೆ ಗನ್ಮ್ಯಾನ್ ಕೊಡಬಾರ್ದು ಹಾಗಾದರೆ? ಇಷ್ಟಕ್ಕೂ ಈ ಗನ್ಮ್ಯಾನ್ಗಳಾದರೂ ಅಸಲಿನ ನಕಲಿನ ಅನ್ನೋದೇ ಗೊತ್ತಿಲ್ಲ. ಪೊಲೀಸ್ ಆಯುಕ್ತರೇ ಇದನ್ನೆಲ್ಲ ಹೇಳಬೇಕು, ತನಿಖೆ ಆದರೆ ಗೊತ್ತಾಗುತ್ತೆ ಈತನ ವಿರುದ್ಧ. ಮಾತಿನ ಮಧ್ಯದಲ್ಲಿ ಹೇಳ್ತಾನೆ ಕಣ್ರಿ, ನಾವೆಲ್ಲ ಒಂದೇ ಜಾತಿ, ಯಾಕೆ ಬಿಡೋಣ, ಈ ವರದಿ ಯಾಕೆ ಮಾಡೋಕ್ಕೆ ಹೋಗ್ತೀರಾ, ಬಿಟ್ಬಿಡಿ ಅಂತಾನೆ. ಇಷ್ಟೆಲ್ಲ ದೊಡ್ಡ ಇಷ್ಟಕ್ಕೂ ಈ ಗನ್ಮ್ಯಾನ್ಗಳಾದರೂ ಅಸಲಿ ನಕಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಣ್ರಿ. ಅದನ್ನು ಪೊಲೀಸ್ನವರೇ ಹೇಳಬೇಕು. ಅದ್ಯಾವ ರೀತಿಯಲ್ಲಿ ಇವನಿಗೆ ಗನ್ಮ್ಯಾನ್ ಕೊಡ್ತಾರೆ, ಎಲ್ಲಿ ಸಿಗ್ತಾರೆ ಅವರೆಲ್ಲ ಅಂತ. ಮಾತಿನ ಮಧ್ಯೆ ಹೇಳ್ತಾನೆ, ನಾವೆಲ್ಲ ಒಂದೇ ಜಾತಿ, ಒಂದೇ ಊರಿನವರು, ಇದನ್ನು ವರದಿ ಯಾಕೆ ಮಾಡ್ತೀರಾ, ಬಿಟ್ಬಿಡ್ರಿ ಸಾರ್ ಅಂತಾನೆ. ಇಷ್ಟೆಲ್ಲ ದೊಡ್ಡ ಬಡ್ಡಿ ದಂಧೆ ನಡೆಸ್ತಾ ಇರೋ ಇವನ ಬಗ್ಗೆ ಪೊಲೀಸ್ನವ್ರಿಗೆ ಯಾಕೆ ಇನ್ನೂ ಗೊತ್ತಾಗಿಲ್ಲ? CCB ಗುಪ್ತಚರ ಇಲಾಖೆಗೆ ಯಾಕೆ ಇನ್ನೂ ತಿಳಿದಿಲ್ಲ? ಅಥವಾ ತಿಳಿದಿದ್ರು ಏನಾದರೂ ಇವರು ಪ್ರಸಾದ ಇಸ್ಕೊಂಡು ಅವ್ನು ಕೊಟ್ಟಿರೋ ಅಮೇದ್ಯನ ತಿಂದು ತೇಗಿ ಸುಮ್ಮನಾಗ್ಬಿಟ್ರಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ. ಪೊಲೀಸ್ ಆಯುಕ್ತ ದಯಾನಂದ್ ಸರ್, ಇನ್ನಾದರೂ ಈತನ ವಿರುದ್ಧ ಕ್ರಮ ತಗೊಳ್ಳಿ. ಈತನ ಪೊಲೀಸ್ನವರು ತನಿಖೆ ಮಾಡ್ಬೋದೇನೋ ಅಷ್ಟೇ, ಆದರೆ ಈತನ ಆಳ ಉದ್ದ ಅಳಿಬೇಕು ಅಂದರೆ IT EDಗೆ ಕೊಡಬೇಕು. ಮತ್ತು ಈತನ ಗನ್ಮ್ಯಾನ್ ಬಗ್ಗೆ ತನಿಖೆ ಆಗಬೇಕಾಗಿದೆ. ಆದರೂ ಕೂಡ ನಾವು ಕೂಡ ಪಟ್ಟು ಬಿಡದೆ ಈ ಚಪ್ಪರ್ ಕೃಷ್ಣ ಕೇಳಿದಾಗ ಆತನ ಸಹಚರ ವೆಂಕಟೇಶ ತನ್ನ ಹೆಸರನ್ನ ಸಂಪತ್ ಅಂತ ಹೇಳ್ಕೊತಾನೆ. ಇನ್ನೊಂದು ಸತಿ ಇನ್ನೇನೇನೋ ಹೇಳ್ತಾನೆ. ಪಾಪ ಅವನಿಗೂ ಕನ್ಫ್ಯೂಷನು, ಅವನ ಹೆಸರು ಏನು ಅಂತಾನೆ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ಬಹುಶಃ. ಇರಲಿ, ಅವನು ಹೇಳ್ತಾನೆ, ಇಲ್ಲ ಸರ್, ನಾವು ಸಾಲ ಕೊಡೋದೇನಿದ್ರು ಬ್ಯಾಂಕಲ್ಲಿ ದಿವಾಳಿ ಆಗೋಗಿ ಹರಾಜಿಗೆ ಬಂದಿರೋ ಕುಟುಂಬದವರು ಇಂಥ ಮನೆಗಳ್ನ ಹುಡುಕ್ತೀವಿ, ಅಂಥವ್ರಿಗೆ ಕೊಡ್ತೀವಿ ಸರ್, ಅವರು ಕಟ್ಟೋಕ್ಕಾಗದೆ ಹೋದರೆ ಆ ಮನೆಗಳ್ನ ನಮ್ಮ ಹೆಸ್ರಿಗೆ ಮಾಡ್ಕೊತೀವಿ ಅಂತಾನೆ. ನೋಡ್ರಿ ಸತ್ಯ ಅನ್ನೋದು ಯಾವ ರೀತಿ ಬಾಯಿ ಬಿಡ್ತಾರೆ ಅಂತ. ಪಾಪ ಕೃಷ್ಣ ಒಂದು ಕ್ಷಣ ತಬ್ಬಿಬಾಗೋದ. ಯಾರೂ ಇಲ್ಲದೆ ಹೋಗಿದ್ರೆ ಪಾಪ ನಾರಾಯಣನಿಗೆ ಹೊಡೆದ್ಬಿಟ್ಟಿರೋನೋ ಏನೋ, ಆ ವೆಂಕಟೇಶ ಅಥವಾ ಆಲಿಯಾಸ್ ನಾರಾಯಣ ಉರುಫ್ ಸಂಪತ್ಗೆ ಹೊಡೆದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಆದರೆ ಹೊಡಿಲಿಲ್ಲ.
ಸುಮ್ಮನಿರಯ್ಯ, ಏನೇನೋ ಮಾತಾಡಬೇಡ, ಸುಳ್ಳು ಹೇಳ್ತೀಯಲ್ಲಯ್ಯ, ಅಂಥದ್ದೇನು ನಡೀತಿಲ್ಲ ಸಾರು ಅಂತಾನೆ. ಪೊಲೀಸರು ಕಟ್ಟುನಿಟ್ಟಾದ ಕ್ರಮ ತಗೊಂಡು ಈತನ ಮನೆ, ಕಚೇರಿ, ಈತನ ಸಹಚರರು ಎಲ್ಲರನ್ನೂ ರೈಡ್ ಮಾಡಿದ್ರೆ ಅದೆಷ್ಟು ಆಸ್ತಿ ಪತ್ರಗಳು ಸಿಗುತ್ತೆ, ಅದೆಷ್ಟು ಖಾಲಿ ಚೆಕ್ಗಳು ಸಿಗುತ್ತೆ ಗೊತ್ತಿಲ್ಲ, ಅದೆಷ್ಟು ಕಪ್ಪು ಹಣ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಎಲ್ಲವೂ ತನಿಖೆಯಿಂದ ಬಯಲಾಗಬೇಕಿದೆ. ಈತ ಬರೀ ಪೊಲೀಸ್ ತನಿಖೆಗೆ ಒಳಪಟ್ಟರೆ ಸಾಲದು, IT ಮತ್ತು ED ಎರಡೂ ಈತನ ವಿರುದ್ಧ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ಅದೆಷ್ಟೋ ನೊಂದ ಜೀವಗಳಿಗೆ, ಅದೆಷ್ಟೋ ಬಡವರು ಮನೆ ಕಳ್ಕೊಂಡವ್ರಿಗೆ ನ್ಯಾಯ ದೊರಕಿಸ್ಕೊಟ್ಟಾಗುತ್ತೆ.